ಸಿಂಹರಾಶಿ ಋಣಾತ್ಮಕವಾದಂತಹ ಚಿಂತನೆಗಳಿಂದ ಹೊರಬರಬೇಕು. ಮನಸ್ಸಿಗೆ ಯಾವುದು ಸಮಾಧಾನವನ್ನು ಕೊಡ್ತಾ ಇಲ್ವೋ ಆ ವಿಷಯವನ್ನು ಅಲ್ಲಿಗೆ ಬಿಟ್ಟು ಬಿಡಬೇಕು. ಸರಿಯಾಗಿ ಅದರ ಬಗ್ಗೆ ತಿಳ್ಕೊಂಡು ನಂತರದ ಪ್ರಯತ್ನವನ್ನು ಮಾಡಬೇಕಾದಂಥದ್ದು. ಸ್ನೇಹಿತರಿಗೆ ಅವರ ಉತ್ತಮವಾದಂತಹ ಬಂಧುತ್ವದಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಕಾಲವನ್ನು ಕಳೆಯುವುದಕ್ಕೆ ಅವಕಾಶ ಇರತಕ್ಕಂಥದ್ದು. ನಿಮ್ಮ ಸಾಮರ್ಥ್ಯ ಏನಿದೆ ಅದೇ ನಿಮಗೆ ಬೆಂಬಲ. ಎಲ್ಲ ಕೆಲಸಗಳನ್ನು ನಿಭಾಯಿಸ್ತಕ್ಕಂತಹ ಶಕ್ತಿ ಆ ಭಗವಂತನ ಅನುಗ್ರಹದಿಂದ ನಿಮಗಿದೆ. ಅದೇ ನಿಮಗೆ ಬೆಂಬಲ ಅಂತ ಹೇಳಬೇಕು. ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದನ್ನು ತಾತ್ಸಾರ ಮಾಡಬೇಡಿ. ಆ ತೊಂದರೆಯನ್ನು ದೈಹಿಕವಾಗಿ ಮಾನಸಿಕವಾಗಿ ಅನುಭವಿಸಬೇಕಾದಂಥದ್ದಿರುತ್ತೆ. ಅನಿರೀಕ್ಷಿತವಾದಂತಹ ಪ್ರಯಾಣ ಇದ್ದೇ ಇರುತ್ತೆ. ಅದು ನಿಮಗೆ ಪೂರ್ವ ನಿಯೋಜಿತ ಅಂತ ಹೇಳಿ ಅಲ್ಲ. ಮಂಡುತನ ಅಥವಾ ಹಠ ಅದು ಬೇಡ, ಅದರಿಂದ ತೊಂದರೆಯಾಗುತ್ತೆ. ಅದನ್ನು ಸ್ವಲ್ಪ ದೂರ ಮಾಡಿಕೊಂಡ್ರೆ ಅನುಕೂಲ ಇದೆ. ಮೃತ್ಯುಂಜಯಾಯ ನಮಃ ಅಂತ ಹೇಳಿ ಸಮಯಾವಕಾಶ ಇದ್ದರೆ 108 ಬಾರಿ ಹೇಳ್ಕೊಳ್ಳಿ. ಕನಿಷ್ಠ ಪಕ್ಷ 28 ಬಾರಿ ಆದರೂ ಹೇಳ್ಕೊಳ್ಳಿ, ಶುಭವಾಗಿ. ಕನ್ಯಾ ರಾಶಿ ಸರ್ಕಾರಿ ನೌಕರರಿಗೆ ಎಲ್ಲ ರೀತಿಯಿಂದ ಅನುಕೂಲ ಸವಲತ್ತು ಸಿಕ್ಕುವಂಥದ್ದಿದೆ. ನಿಮ್ಮ ನಡವಳಿಕೆಯಿಂದ ಜನರಿಗೆ ಸಂತೋಷವಾಗುತ್ತೆ. ಜನ ಈ ದಿವಸ ನಿಮ್ಮನ್ನು ಮೆಚ್ಚಿಕೊಳ್ಳುವಂತಹ ಕೆಲಸ ಆಗುತ್ತೆ. ನಿಮ್ಮ ಮನಸ್ಸಿನ ಎಲ್ಲ ಯೋಚನೆಗಳು ಒಂದೊಂದಾಗಿ ಈಡೇರತಕ್ಕಂತಹ ವಾತಾವರಣ ನೀವು ಗಮನಿಸಬಹುದು. ಶಿಸ್ತುಬದ್ಧವಾದಂತಹ ಜೀವನಕ್ಕೆ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಹೇಗಾಯಿತೋ ಹಾಗೆ ಇರತಕ್ಕಂಥದ್ದು, ಬೇಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥದ್ದು, ಅಶಿಸ್ತಿಗೆ ಹೆಸರಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಗಮನ ಇರಬೇಕು. ಮಕ್ಕಳ ಮದುವೆ ವಿಚಾರದಲ್ಲಿ ಬೇಸರವಾಗುತ್ತೆ. ಅದಕ್ಕೆ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತೀರಿ, ಯಾವುದೂ ಕೂಡ ಫಲವನ್ನು ಕೊಡ್ತಾ ಇಲ್ಲ. ಅದು ನಿಮ್ಮ ಮನಸ್ಸಿಗೆ ದೊಡ್ಡ ಆಘಾತವನ್ನು ಉಂಟು ಮಾಡುತ್ತೆ. ನಿಮ್ಮ ಆರೋಗ್ಯ ಕೈಕೊಡಬಹುದು. ತುಂಬ ಎಚ್ಚರಿಕೆಯನ್ನು ವಹಿಸಿ. ಆರೋಗ್ಯದಲ್ಲಿ ಗಣನೀಯವಾದಂತಹ ಕ್ಷೀಣತೆ ನಿಮಗೆ ಕಾಣ್ತಾ ಇದೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ಶುಭವಾಗಿ. ತುಲಾರಾಶಿ ಕಾರ್ಯಕ್ಷೇತ್ರದಲ್ಲಿ ತುಂಬ ಒತ್ತಡ ಇರುತ್ತೆ. ಅದನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಆರಾಮವನ್ನು ಮಾಡಿ. ದೇಹಶ್ರಮ, ಮಾನಸಿಕವಾದಂತಹ ಶ್ರಮವನ್ನು ತಗ್ಗಿಸಿಕೊಂಡ್ರೆ ಸ್ವಲ್ಪ ಮಟ್ಟಿನ ಸಮಾಧಾನ ನಿಮಗೆ ಸಿಕ್ಕುವಂಥದ್ದು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬ ಕ್ರಿಯಾಶೀಲರಾಗಿರ್ತಕ್ಕಂತಹ ದಿವಸ. ಆದರೆ ಎಲ್ಲದಕ್ಕೂ ಕೂಡ ಒಂದು ಮಿತಿ, ಒಂದು ಎಲ್ಲೆ ಅಂತ ಹೇಳಿ ಇರುತ್ತೆ. ಅದನ್ನು ದಾಟಿದಾಗ ಮಾನಸಿಕವಾಗಿಯೂ ದೈಹಿಕವಾಗಿಯೂ ನಿಮಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಿರಬಹುದು. ಅನಿರೀಕ್ಷಿತವಾದಂತಹ ಶುಭ ಫಲಿತಾಂಶವನ್ನು ನೀವು ನೋಡ್ತೀರಿ. ಅದು ಸ್ವಾಭಾವಿಕವಾಗಿ ಸಂತೋಷವನ್ನು, ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಪ್ರಯಾಣದಿಂದ ಲಾಭವಾಗುತ್ತೆ. ಅಂತಹ ಪ್ರಯಾಣ ಅನಿವಾರ್ಯವಾಗಿಯೂ ಅಗತ್ಯವಾಗಿಯೂ ಇರತಕ್ಕಂಥದ್ದಾಗುತ್ತೆ. ಸ್ನೇಹಿತರ ಸಹಾಯ ನಿಮಗೆ ಅನುಕೂಲವಾಗುತ್ತೆ. ನಿಮ್ಮ ಸ್ನೇಹಿತರು ನಿಮಗೆ ಮಾಡ್ತಕ್ಕಂತಹ ಸಹಾಯ, ಸಹಕಾರ, ಬೆಂಬಲ ನಿಮ್ಮೆಲ್ಲ ಕೆಲಸಗಳಿಗೆ ಅನುಕೂಲವಾಗ್ತಕ್ಕಂಥದ್ದು. ಹೊಸ ಸ್ನೇಹಿತರ ಸಂಪರ್ಕವೂ ಕೂಡ ಸಿಕ್ಕುವಂಥದ್ದು. ಅದೂ ಕೂಡ ನಿಮಗೆ ನಿಮ್ಮ ವ್ಯವಹಾರಕ್ಕೆ ಅನುಕೂಲವಾಗುತ್ತೆ. ಪರಮೇಶ್ವರನಿಗೆ, ಈಶ್ವರನಿಗೆ ರುದ್ರಾಕ್ಷಿಯನ್ನು ಅರ್ಪಣೆ ಮಾಡಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ, ಶುಭವಾಗಿ. ವೃಶ್ಚಿಕ ರಾಶಿ ಹೊಸ ಕೆಲಸಗಳಾಗಲಿ, ಹೊಸ ಆಯೋಜನೆಗಳಾಗಲಿ ಯಾವುದೂ ಕೂಡ ಬೇಡ. ಅದು ಸಾಕಾರ ಆಗಲಿಲ್ಲ ಅಂತಾದರೆ ಆತ್ಮಸ್ಥೈರ್ಯ ಕಡಿಮೆ ಆಗ್ತಕ್ಕಂಥದ್ದು. ಕೆಲಸದಲ್ಲಿ ನಿಮ್ಮ ಉತ್ಸಾಹ ಕುಂದು ಹೋಗತಕ್ಕಂಥದ್ದು ಆಗತ್ತೆ. ಆದ್ದರಿಂದ ಆ ಕೆಲಸ ಬೇಡ. ಅಪಾಯಕಾರಿ ಚಟುವಟಿಕೆಗಳಿಂದ ಅಂತರವನ್ನು ಕಾಯ್ದುಕೊಳ್ಬೇಕು. ಯಾವ ಕೆಲಸದಿಂದ ಏನಾದರೂ ತೊಂದರೆ ಆಗುತ್ತೆ, ಅದು ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಅಥವಾ ಒಬ್ಬರ ವಿಶ್ವಾಸ ಕೆಡುತ್ತೆ, ಸಮಾಜಕ್ಕೆ ಅದು ಘಾತಕ ಅಂತ ಗೊತ್ತಾದರೆ ಆ ಕೆಲಸದಿಂದ ದೂರ ಇರಬೇಕಾಗತ್ತೆ. ಸವಾಲುಗಳನ್ನು ಎದುರಿಸೋದಕ್ಕೆ ಸ್ವಲ್ಪ ಪ್ರಯಾಸ ಪಡಬೇಕಾಗುತ್ತೆ. ಅಷ್ಟು ಸುಲಭವಾಗಿ ಇರತಕ್ಕಂತಹ ಸಮಸ್ಯೆಗಳು, ಸವಾಲುಗಳು ಬಗೆಹರಿದು ಬಿಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಿರಿಯರು ನಿಮ್ಮ ಬಗ್ಗೆ ಅತೃಪ್ತರಾಗ್ತಾರೆ. ದೊಡ್ಡವರಿಗೆ ನಿಮ್ಮ ಬಗ್ಗೆ ಸಮಾಧಾನ ಇರೋದಿಲ್ಲ. ಅವರಿಗೆ ತೃಪ್ತಿ ಎನ್ನುವಂಥದ್ದು ನಿಮ್ಮ ವಿಚಾರದಲ್ಲಿ ಇರುವುದೇ ಇಲ್ಲ. ಹಾಗಾಗಿ ಗಮನಿಸ್ಕೊಳ್ಳಿ.
ಮಾತು ನಿಯಂತ್ರಣದಲ್ಲಿರಲಿ. ಅಪರೂಪಕ್ಕೊಂದೊಂದು ಮಾತಾಡಿದರೂ ಕೂಡ ಆ ಮಾತು ಬಹಳ ಕಠಿಣವಾಗಿರುತ್ತೆ, ನೇರವಾಗಿರುತ್ತೆ. ಅದರಿಂದ ನಿಮಗೇ ತೊಂದರೆಯಾಗ್ತಕ್ಕಂಥದ್ದು. ಜವಾಬ್ದಾರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಶುಭ ಇದೆ. ನೀವು ಯಾವ ಕೆಲಸವನ್ನು, ಯಾವ ಕರ್ತವ್ಯವನ್ನು ಮಾಡಲೇಬೇಕಾಗಿದೆಯೋ ಅದನ್ನು ಮಾಡಿ ಮುಗಿಸಬೇಕಾದಂಥದ್ದು ಬಹಳ ಒಳ್ಳೆಯದು. ನವಗ್ರಹರ ಆರಾಧನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.